ಬಾಂಗ್ಲಾದೇಶದ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಪಕ್ಕದ ದೇಶದ ಬಾಂಗ್ಲಾದೇಶದಲ್ಲಿ ಏನು ನಮ್ಮ ಅಲ್ಪಸಂಖ್ಯಾತರು ಹಿಂದೂಗಳ ಮೇಲೆ ಏನು ದೌರ್ಜನ್ಯ ನಡೀತಾ ಇದೆ, ಆ ದೌರ್ಜನ್ಯವನ್ನು ಖಂಡಿಸಿ ಇವತ್ತು ಇಡೀ ನಮ್ಮ ದೇಶಾದ್ಯಂತ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಇವತ್ತು ಇಡೀ ದೇಶಾದ್ಯಂತ ಸರಿಯಾಗಿ 4ರಿಂದ 5 ಗಂಟೆ ಒಳಗಡೆ ಹಿಂದೂಗಳ ಜಾಗೃತಾ ವೇದಿಕೆಗಳಿಂದ ಹಿಂದೂ ಜಾಗರಣ ವೇದಿಕೆ, ಹಿತರಕ್ಷಣಾ ವೇದಿಕೆಯಿಂದ ಇಡೀ ದೇಶಾದ್ಯಂತ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಯಾಕೆಂದರೆ ಇವತ್ತು ನಮ್ಮ ಪಕ್ಕದ ಬಾಂಗ್ಲಾದೇಶ ಮುಂಚೆ ನಮ್ಮ ಶಂಕರ್ ನಾಯ್ಕರು ಹೇಳಿದಂಗೆ ಮುಂಚೆ ಅದು ನಮ್ಮ ದೇಶನೇ 1971ರಲ್ಲಿ ಅದು ವಿಭಜನೆ ಆಗಿ ಬಾಂಗ್ಲಾದೇಶ ಅಂತ ಆಯಿತು. ಎಲ್ಲೋ ಒಂದು ಕಡೆ ಹಿಂದೂಗಳು ಅಲ್ಲಿದ್ದಂಥವ್ರು ಇವತ್ತು ಈಗ ತಾವು ನೋಡಿದ್ದೀರಿ, ಹಿಂದೂಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ ಬಾಂಗ್ಲಾದೇಶ ಬಿಟ್ಟು ನಾವು ಎಲ್ಲೂ ತೊಲಗಲ್ಲ, ನಾವು ಬಾಂಗ್ಲಾದೇಶದಲ್ಲಿ ಇದ್ದು ನಮ್ಮ ದೇಶ ಇದು ಅಂತೇಳಿ. ಹಾಗಾಗಿ ಎಲ್ಲೋ ಒಂದು ಕಡೆ ಅಲ್ಲಿನ ಒಬ್ಬ ನಮ್ಮ ಹಿಂದೂಗಳು ಆ ದೇಶದ ಬಗ್ಗೆ ಇಟ್ಟಂಥ ಗೌರವ, ನಮ್ಮ ದೇಶ ಅಂತೇಳಿ ಇರೋಂಥ ಭಾವನೆಗಳ ಹಿಂದೂಗಳ ಮೇಲೆ ಎಲ್ಲೋ ಒಂದು ಕಡೆ ದೌರ್ಜನ್ಯ ನಡೀತಾ ಇದ್ದಿಲ್ಲ. ಅದು ನಾವು ಇವತ್ತು ನಮ್ಮ ಭಾರತ ದೇಶದ ಎಲ್ಲ ಹಿಂದೂಗಳು ನಾವು ಅದನ್ನು ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಆ ರೀತಿಯ ಆಗಬಾರ್ದು. ಮತ್ತು ಬಾಂಗ್ಲಾದೇಶದ ಸರ್ಕಾರಕ್ಕೆ ನಾವು ಈ ಮುಖಾಂತರ ಎಚ್ಚರಿಕೆ ಕೊಡ್ತಾಯಿದ್ವು. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿನ ಇರೋಂಥ ಅಲ್ಪಸಂಖ್ಯಾತರಂಥ ಹಿಂದೂಗಳಿಗೆ ಯಾವ ಕಾರಣಕ್ಕೂ ಅಲ್ಲಿ ದೌರ್ಜನ್ಯಗಳಾಗಬಾರ್ದು. ಅದಕ್ಕೆ ತಕ್ಷಣವೇ ಕ್ರಮ ತಗೊಳ್ಬೇಕು. ಯಾರು ದೌರ್ಜನ್ಯ ಮಾಡ್ತಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಬೇಕು. ಇಲ್ಲ ಅಂದರೆ ನಮ್ಮ ಏನು ದೇಶದಲ್ಲಿ ಬಾಂಗ್ಲಾದೇಶಕ್ಕೆ ಒಂದು ಸಂಬಂಧ ಇದೆ, ಅದನ್ನೆಲ್ಲವೂ ಸಹ ಕಡಿತಗೊಳಿಸಬೇಕಾಗಿದೆ. ಮತ್ತು ಅಲ್ಲಿನ ಹಿಂದೂಗಳಿಗೆ ನಾವು ರಕ್ಷಣೆ ಕೊಡುವಂಥ ಸಂದರ್ಭ ಬರ್ಬೋದು. ಹಾಗಾಗಿ ಅಲ್ಲಿನ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ನಮ್ಮ ಅಲ್ಲಿನ ಹಿಂದೂಗಳಿಗೆ ಆಗೋಂಥ ದೌರ್ಜನ್ಯವನ್ನು ನಿಲ್ಲಿಸಬೇಕು ಅಂತ ನಾವು ಈ ಚಳುವಳಿಯ ಮುಖಾಂತರ ನಾವು ಅವರಿಗೆ ಎಚ್ಚರಿಕೆ ಕೊಡ್ತೀವಿ. ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿಯಂತ ಮನವಿಯನ್ನು ಸಲ್ಲಿಸ್ತೀರಿ ವಿಚಾರವಾಗಿ? ನಮ್ಮ ಈ ಮುಖಾಂತರ ಕೇಂದ್ರ ಸರ್ಕಾರ ಅಲ್ಲಿ ಮಧ್ಯಪ್ರವೇಶ ಮಾಡಿ, ಪ್ರಧಾನಿಗಳು ಮಧ್ಯಪ್ರವೇಶ ಮಾಡಿ ಅಲ್ಲಿನ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ನಿಲ್ಲಿಸೋ ಅಂಥ ಕೆಲಸ ಮಾಡಬೇಕು. ಮತ್ತು ಅಲ್ಲಿನ ಸರ್ಕಾರಕ್ಕೆ ಸಹ ಮಾತುಕತೆ ಮಾಡಿ ಅಲ್ಲಿ ಯಾವುದೇ ರೀತಿಯಲ್ಲಿ ಹಿಂದೂಗಳಿಗೆ ತೊಡಕಾಗದಂಗೆ, ತೊಂದರೆಗಳಾಗದಂಗೆ ನಮ್ಮ ಸರ್ಕಾರವೂ ಸಹ ಅಲ್ಲಿಗೆ ಗಮನ ಹರಿಸಬೇಕು. ಈಗಾಗಲೇ ಗಮನ ಹರಿಸಿದ್ದಾರೆ. ಮಾಜಿ ಪ್ರಧಾನಿಗಳು ಸಹ ಇಲ್ಲೇ ಇರೋದ್ರಿಂದ ಭಾಳ ಬಾಂಗ್ಲಾದೇಶ ಮತ್ತು ನಮ್ಮ ಭಾರತ ಅಂದರೆ ಭಾಳ ಅಕ್ಕಪಕ್ಕದ ದೇಶಗಳು, ಭಾಳ ಸಂಬಂಧ ಇದ್ದಂಥ ದೇಶಗಳು. ಆದರೆ ಎಲ್ಲ ಒಂದು ಕಡೆ ಅಲ್ಲಿನ ಕೆಲವು ಕಿಡಿಗೇಡಿಗಳು ಆ ರೀತಿ ಮಾಡಿದ್ದಾರೆ. ಅದಕ್ಕೆ ಅಲ್ಲಿನ ಸರ್ಕಾರವೂ ಸಹ ಕ್ರಮ ತಗೋಬೇಕು. ನಮ್ಮ ಸರ್ಕಾರನೂ ಸಹ ಅಲ್ಲಿನ ಸರ್ಕಾರದ ಹತ್ರ ಮಾತುಕತೆ ಮಾಡಿ ಅಲ್ಲಿನ ದೌರ್ಜನ್ಯಗಳನ್ನು ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡಬೇಕು ಅಂತ ಈ ಮುಖಾಂತರ ದೌರ್ಜನ್ಯ ನಡೀತೆ ಅದನ್ನು ಖಂಡಿಸಿ ಇವತ್ತು ಅನಂತಪುರದಲ್ಲಿ ಪ್ರತಿಭಟನೆ ಮಾಡಿದ್ವಿ. ಆ ಪ್ರತಿಭಟನೆಯಲ್ಲಿ ನಮ್ಮ ಎಲ್ಲ ಹಿಂದೂ ಮುಖಂಡರು ಸೇರಿದ್ದಾರೆ. ಹಾಗೆಯೇ ನಮ್ಮದು ಭಾರತ ಅಂದರೆ ಶಾಂತಿಯುತ ರಾಷ್ಟ್ರ. ನಮ್ಮ ದೇಶದಲ್ಲಿ ನಾವು ಹೆಂಗೆ ಅಲ್ಪಸಂಖ್ಯಾತರು ನಡೆಸ್ಕೊಂತೀವಿ, ಅದೇ ಥರ ಅವರು ಅಲ್ಲಿನ ಅಲ್ಪಸಂಖ್ಯಾತರ ಹಿಂದೂಗಳನ್ನ ನಡೆಸ್ಕೋಬೇಕು. ಫಸ್ಟ್ ಇದನ್ನು ಎಲ್ಲರೂ ತಿಳಿಬೇಕಲ್ಲ, ಮನಗಾಣಬೇಕು. ಅದೇ ಥರ ಪ್ರಧಾನಿಗಳು ವಿಶ್ವಸಂಸ್ಥೆಗೆ ಒಂದು ಮನವಿ ಮಾಡಿ ಅಲ್ಲಿ ವಿಶ್ವಸಂಸ್ಥೆಯಲ್ಲಿ ಈ ವಿಷಯನ ಎತ್ತಿ ಇದ್ರ ಬಗ್ಗೆ ಏನು ವಿಶ್ವಸಂಸ್ಥೆಯಿಂದ ಕ್ರಮ ಆಗುತ್ತೆ ಅದ್ರ ಬಗ್ಗೆ ನಾವು ಅದನ್ನು ಕ್ರಮ ಜರುಗಿಸ್ಬೇಕು. ಹಾಗೆಯೇ ಅಲ್ಲಿಯ ಸರ್ಕಾರನೂ ಅಷ್ಟೇ, ಏನು ಹಿಂದೂಗಳು ಅಲ್ಪಸಂಖ್ಯಾತರಿದ್ದಾರೆ ಅವ್ರನ್ನ ಅತಿ ಅವಮಾನವಾಗಿ ನಡೆಸ್ಕೊಂತಿರೋದು ಭಾಳ. ನಿನ್ನೆ ಪೇಪರ್ ನೋಡಿ 600 ಜನ ಮಹಿಳೆಯರನ್ನ ಒಂದೇ ಕಡೆ JCBಗಳು ಮುಟ್ಟಿ ತೋಡಿ ಮುಗಿಯೋಂಥ ಒಂದು ಕ್ರಮ ಆಗಿದೆ. ಅದು ಆ ಥರದ್ದು ನಮ್ಮ ದೇಶದಲ್ಲಾದರೆ ಯಾರೂ ಸಹಿಸಲ್ಲ. ಅದನ್ನು ಖಂಡಿಸ್ತಾ ಇದ್ದೀನಿ. ಹಾಗೆಯೇ ಆ ದೇಶದ ಸರ್ಕಾರ ಅಲ್ಪಸಂಖ್ಯಾತರಾದ ಹಿಂದೂಗಳನ್ನ ಅಲ್ಲಿ ಒಳ್ಳೆ ರೀತಿ ನಡೆಸ್ಕೋಬೇಕು ಅಂತ ಹೇಳ್ತಾ ನಾನು ಯಾರು ಮಾತಾಡ್ತೀನಿ. ಹಿಂದೂ ಬಾಂಧವರೇ, ನಮ್ಮ ದೇಶದ ಪಕ್ಕದಲ್ಲಿರ್ತಕ್ಕಂಥ ಬಾಂಗ್ಲಾದೇಶದಲ್ಲಿ ಇವತ್ತು ಹಿಂದೂಗಳ ಸ್ಥಿತಿ ಶೋಚನೀಯವಾಗಿದೆ. ಬಾಂಗ್ಲಾ ಅನ್ನುವಂಥ ದೇಶ ನಿರ್ಮಾಣ ಆಗಿದೆ ಅಂಥೇಳಿ ಆದರೆ ಅದು ಭಾರತದಿಂದ 1971ರಲ್ಲಿ ಬಾಂಗ್ಲಾದೇಶ ರಚನೆ ಆಯಿತು. ಆ ದೇಶ ರಚನೆ ಆಗಬೇಕು ಅಂಥೇಳಿ ಆದರೆ ಅದರ ವಿಮೋಚನೆಗಾಗಿ, ಬಾಂಗ್ಲಾದೇಶದ ರಚನೆಗಾಗಿ ಭಾರತ ದೇಶದ ಅನೇಕ ಜನ ಸೈನಿಕರು ಪ್ರಾಣಾರ್ಪಣೆ ಆಗಿದೆ. ಆ ಕಾರಣದಿಂದ ಇವತ್ತು ಬಾಂಗ್ಲಾದೇಶ ನಿರ್ಮಾಣ ಆಗಿದೆ. ಆದರೆ ಇವತ್ತು ಅಂಥ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಅತ್ಯಂತ ಶೋಚನೀಯ ಸ್ಥಿತಿಗೆ ತಲುಪಿದ್ದಾರೆ. ಇವತ್ತು ಭಾರತ ದೇಶದ ರಾಷ್ಟ್ರಗೀತೆ ಯಾವುದು ಅಂತ ಹೇಳಿದರೆ
ಅದನ್ನು ರಚನೆ ಮಾಡಿದಂಥವರು ನಮ್ಮ ದೇಶದ ರಾಷ್ಟ್ರಗೀತೆ ರಚನೆ ಮಾಡಿರ್ತಕ್ಕಂಥ ರವೀಂದ್ರನಾಥ ಠಾಗೋರ್ ಅವರು. ರವೀಂದ್ರನಾಥ ಠಾಗೋರ್ ಅವರು 1906ರಲ್ಲಿ ಒಂದು ಗೀತೆಯನ್ನು ರಚನೆ ಮಾಡ್ತಾರೆ. ಅದು ಬಾಂಗ್ಲಾದೇಶದ ಒಂದು ಹೆಮ್ಮೆಯ ವಿಚಾರಗಳನ್ನು ಇಟ್ಕೊಂಡು ಒಂದು ಗೀತೆಯನ್ನು ರಚನೆ ಮಾಡ್ತಾರೆ. ಬಾಂಗ್ಲಾದೇಶ ರಚನೆ ಆದ ನಂತರದಲ್ಲಿ ರವೀಂದ್ರನಾಥ್ ಠಾಗೂರ್ ಅವರ ಅದೇ ರಚನೆ, ಅದೇ ಗೀತೆಯನ್ನು ಬಾಂಗ್ಲಾದೇಶ ತನ್ನ ರಾಷ್ಟ್ರಗೀತೆಯನ್ನಾಗಿ ಒಪ್ಪಿಕೊಳ್ತು. ಆದರೆ ಅದೇ ರವೀಂದ್ರನಾಥ್ ಠಾಗೋರ್ ಅವರ ಪ್ರತಿಮೆಯನ್ನು ಇವತ್ತು ಬಾಂಗ್ಲಾದೇಶದಲ್ಲಿ ತುಳಿದು ಪುಡಿ ಮಾಡ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಬಂಧುಗಳೇ, ಇದು ಅತ್ಯಂತ ಶೋಚನೀಯ ಸ್ಥಿತಿ. 1971ರಲ್ಲಿ 51ರಲ್ಲಿ ಬಾಂಗ್ಲಾದೇಶದಲ್ಲಿ 22% ಜನ ಹಿಂದೂಗಳಿದ್ದಾರೆ.